ಪೋಸ್ಟ್ ಎಕ್ಸ್ಟ್ರಾಕ್ಷನ್ ಇನ್ಸ್ಟ್ರಕ್ಷನ್ಸ್. ಎಕ್ಸ್ಟ್ರಾಕ್ಷನ್ ಆದಮೇಲೆ ನೀವು ಯಾವ್ಯಾವ ನಿಯಮಗಳನ್ನ ಪಾಲಿಸಬೇಕು ಅಂತ ಅನ್ನೋದು ಈ ವಿಡಿಯೋದ ಉದ್ದೇಶ. ಹಲ್ಲು ಕಿತ್ತು ಆದಮೇಲೆ ನಾವು ಕಾಟನ್ ಅಥವಾ ಗಾಸ್ ಪೇಸ್ಟ್ನ ಹಲ್ಲು ಕಿತ್ತಿರೋ ಜಾಗದಲ್ಲಿ ಇಡ್ತೀವಿ. ಅದನ್ನು ನೀವು ಅರ್ಧ ಗಂಟೆ ತನಕ ಹಾಗೆ ಇಟ್ಕೊಳ್ಬೇಕಾಗತ್ತೆ. ಅರ್ಧ ಗಂಟೆ ಆದಮೇಲೆ ಅದನ್ನು ನಿಮ್ಮ ಕೈಯಿಂದ ತೆಗೆದು ಡಸ್ಟ್ಬಿನ್ನಿಗೆ ಹಾಕಬೇಕು. ಯಾವುದೇ ಕಾರಣಕ್ಕೂ ಉಗಿಬಾರ್ದು. ಯಾಕೆ ಉಗಿಬಾರ್ದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಅನದರ್ ಸಮ್ ಟೈಮ್. ಓಕೆ, ಅರ್ಧ ಗಂಟೆ ಆದಮೇಲೆ ಏನಾದರೂ ತಣ್ಣಗಿರೋ ಜ್ಯೂಸ್ ಅಥವಾ ಐಸ್ ಕ್ರೀಮ್ನ ನೀವು ತಿನ್ಬೋದು. ಇಫ್ ಯು ಆರ್ ನಾಟ್ ಡಯಾಬೆಟಿಕ್, ನಿಮಗೆ ಸಕ್ಕರೆ ಕಾಯಿಲೆ ಇಲ್ಲ ಅಂತಂದರೆ ನೀವು ಐಸ್ ಕ್ರೀಮ್ ತೊಗೊಬೋದು. ಅಥವಾ ಶುಗರ್ ಫ್ರೀ ಐಸ್ ಕ್ರೀಮ್ ಸಹ ಬಂದಿದೆ ಮಾರ್ಕೆಟಲ್ಲಿ, ಯು ಕ್ಯಾನ್ ಹ್ಯಾವ್ ದ್ಯಾಟ್. ಅದನ್ನು ನೀವು ತೊಗೊಳ್ಬೋದು. ಸಪೋಸ್ ನೀವು ತಣ್ಣಗಿರೋ ಜ್ಯೂಸ್ ಅಥವಾ ಹಾಲನ್ನ ಕುಡಿತಾ ಇದ್ದೀರಾ ಅಂತಂದರೆ ದಯವಿಟ್ಟು ಸ್ಟ್ರಾ ಬಳಕೆ ಮಾಡಬಾರ್ದು, ಪೈಪಿಂದ ಕುಡಿಬಾರ್ದು. ಡೈರೆಕ್ಟ್ ಕಪ್ ಅಥವಾ ಗ್ಲಾಸಿಂದನೇ ನೀವು ಜ್ಯೂಸನ್ನ ಕುಡಿಬೇಕಾಗತ್ತೆ. ಯಾಕೆ ಅಂತಂದರೆ ನೀವು ಸ್ಟ್ರಾ ಯೂಸ್ ಮಾಡಿ ಕುಡಿಯುವಾಗ ದೇರ್ ಆರ್ ಚಾನ್ಸಸ್ ಆ ಕ್ಲಾಟ್ ಏನು ಫಾರ್ಮ್ ಆಗಿರುತ್ತೆ ಅದನ್ನು ನೀವು ನುಂಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಾವು ಹೇಳೋದು ಡೈರೆಕ್ಟ್ ಕಪ್ ಅಥವಾ ಗ್ಲಾಸಿಂದ ನೀವು ಜ್ಯೂಸನ್ನ ಕುಡಿಬೇಕು. ಹಲ್ಲು ಕೀಳಿಸಿದ ಆದಮೇಲೆ ಸಪೋಸ್ ನೀವು ಊಟ ಮಾಡಿ ಬಂದಿಲ್ಲ ಹಲ್ಲು ಕೀಳ್ಸೋಕ್ಕಿಂತ ಮುಂಚೆ ಅಂತಂದರೆ ಆ ದಿನ ನೀವು ಗಟ್ಟಿ ಆಗಿರೋದು, ಬಿಸಿ ಆಗಿರೋದು ಅಥವಾ ಖಾರ ಇರೋವಂಥ ಆಹಾರವನ್ನು ತಗೊಳ್ಬಾರ್ದು. ಅದು ನಿಮ್ಮ ಹೀಲಿಂಗ್ ಪ್ರೋಸೆಸ್ಸಿಗೆ ಅಡ್ಡಿ ಮಾಡುತ್ತೆ. ಸಾಫ್ಟ್ ಇರೋವಂಥದ್ದು, ತಣ್ಣಗಿರೋವಂಥದ್ದು ಏನು ಬೇಕಾದರೂ ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್ ನೀವು ಮೊಸರನ್ನ ತೊಗೊಳ್ಬೋದು, ಇಡ್ಲಿ, ಈ ಥರ ಸಾಫ್ಟ್ ಆಗಿರೋದು, ಮೈಲ್ಡ್ ಆಗಿರೋದನ್ನು ತೊಗೊಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ಯೂಶ್ವಲಿ ನಾವು ಎಕ್ಸ್ಟ್ರಾಕ್ಷನ್ ಪ್ರೊಸೀಜರ್ಸ್ನ ಸಾಯಂಕಾಲ ಟೈಮಲ್ಲಿ ಶೆಡ್ಯೂಲ್ ಮಾಡ್ತೀವಿ. ಯಾಕೆಂತಂದರೆ ನೀವು ನಿಮ್ಮ ದೈನಂದಿನ ಕಾರ್ಯಕ್ರಮ ಏನಿರುತ್ತೆ, ಚಟುವಟಿಕೆಗಳು ಅಥವಾ ಕೆಲಸಗಳೇನಿರುತ್ತೆ ಅದಕ್ಕೆ ಅಡ್ಡಿ ಆಗಬಾರ್ದು ಅಂತ ಹೇಳಿ. ಯಾಕೆಂತಂದರೆ ನೀವು ಇಡೀ ದಿನ ಅವತ್ತು ಉಗಿಬಾರ್ದು. ಏನನ್ನು ಬಾಯಿಂದ ಏನನ್ನು ಬೀಟ್ ಬ್ಲಡ್ ಅಥವಾ ಸಲೈವ, ರಕ್ತ ಅಥವಾ ಎಂಜಲ್ ಏನೇ ಇರ್ಬೋದು ಅದನ್ನು ಉಗಿಬಾರ್ದು. ಯಾಕೆ ಅಂತಂದರೆ ನೀವು ಹಾಗೆ ಉಗಿದಾಗ ಪ್ರೈಮರಿ ಕ್ಲಾಟ್, ರಕ್ತ ಏನು ಹೆಪ್ಪುಗಟ್ಟಿರುತ್ತೆ ಅದು ಬಾಯಿಂದ ಆಚೆ ಹೋಗೋ ಚಾನ್ಸಸ್ ಇರುತ್ತೆ. ಅದು ಹೋಯಿತು ಅಂತಂದರೆ ನಿಮ್ಮ ಎಕ್ಸ್ಟ್ರಾಕ್ಷನ್ ಮಾಡಿರೋ ಜಾಗ ಹೀಲ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಆಮೇಲೆ ಸಿವಿಯರ್ ಪೇನ್ ಬರುತ್ತೆ. ಆ ಕಾನ್ಸಿಕ್ವೆನ್ಸಸ್ ಈಗ ನಿಮಗೆ ಮೊದಲು ಏನು ಪೇನ್ ಇತ್ತಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಟು ಪ್ರಿವೆಂಟ್ ದಟ್, ಅದು ಆಗಬಾರ್ದು ಅಂತ ಹೇಳಿ ನಿಮ್ಮ ಡೆಂಟಿಸ್ಟ್ ಯಾವಾಗಲೂ ನಿಮ್ಗೆ ಹೇಳ್ತಾರೆ, ಹಲ್ಲು ತೆಗೆದಿರೋ ದಿವಸ ನೀವು ಏನನ್ನು ಉಗಿಬಾರ್ದು. ಬಾಯಿ ತೊಳೆಯೋದು, ರಿನ್ಸ್ ಮಾಡೋದು ಏನು ಮಾಡಬಾರ್ದು. ರಕ್ತ ಬರಲಿ ಅಥವಾ ಎಂಜಲ್ ಬರಲಿ ಅವತ್ತು ಒಂದಿನ ನೀವು ನುಂಗ್ಕೊಳ್ಬೇಕಾಗತ್ತೆ. ಅಟ್ಲೀಸ್ಟ್ 6 to 8 hours ಅದನ್ನು ನೀವು ನುಂಗ್ಕೊಳ್ಬೇಕು. ಆಮೇಲೆ ಹಲ್ಲು ಕಿತ್ತಿರೋ ಜಾಗದಲ್ಲಿ ನೀವು ಹೊರಗಡೆಯಿಂದ ಏನಾದರೂ ಶಾಖ ಕೊಡೋದು ಅಥವಾ ಒತ್ತಿ ಹಿಡ್ಕೊಳ್ಳೋದು ಅದನ್ನು ಏನೂ ಮಾಡಬಾರ್ದು. ಸಪೋಸ್ ನೀವು ರಾತ್ರಿ ನಿದ್ದೆ ಮಾಡುವಾಗ ಏನಾದರೂ ಟ್ರೇಸಸ್ ಆಫ್ ಬ್ಲಡ್, ಸ್ವಲ್ಪ ಬ್ಲಡ್ ಏನಾದರೂ ದಿಂಬಿನ ಮೇಲೆ ಕಂಡ್ರೂ ಅದಕ್ಕೆ ಹೆದರ್ಕೊಳ್ಬಾರ್ದು. ದಟ್ ಈಸ್ ಕ್ವೈಟ್ ನ್ಯಾಚುರಲ್. ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಆನ್ ದಟ್ ಡೇ. ಆಮೇಲೆ ಹಲ್ಲು ತೆಗೆದು ಆದಮೇಲೆ ನೀವು ಅಟ್ಲೀಸ್ಟ್ 2 to 3 hours ಎಲ್ಲೂ ಆಚೆ ಹೋಗಬಾರ್ದು. ಯಾಕೆ ಅಂತಂದರೆ ನಾವು ಏನು ಲೋಕಲ್ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟಿರ್ತೀವಿ ಅದು ಬ್ರೈನ್ ಮೂಲಕ ಹಾದು ಆಮೇಲೆ ನಿಮ್ಮ ಬ್ಲಡ್ಗೂ ಬಂದು ಆಮೇಲೆ ಬಾಡಿಯಿಂದ ಆಚೆ ಹೋಗುತ್ತೆ. ಆ ಟೈಮಲ್ಲಿ ನಿಮಗೆ ಗಿಡಿನೆಸ್ ಬರೋ ಚಾನ್ಸಸ್ ಇರುತ್ತೆ, ತಲೆ ಸುತ್ತು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಎಕ್ಸ್ಟ್ರಾಕ್ಷನ್ಗೆ ಬರ್ತಾ ಇದ್ದೀರಾ ಅಂತಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೋ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರ್ದಾರ ಜೊತೆಗೂ ಬರೋದು ಒಳ್ಳೆಯದು. ವಾಕೇಬಲ್ ಬರ್ತಾ ಇದ್ದೀರಾ ಅಂತಂದರೆ, ಹತ್ತಿರದಲ್ಲೇ ಇದ್ದೀರಾ ಅಂತಂದರೆ ಒಬ್ಬರೇ ಬರಬಹುದು. ಬಟ್ ಆಲ್ವೇಸ್ ಪ್ರಿಫರ್ ಟು ಹ್ಯಾವ್ ಸಂಬಡಿ ವಿತ್ ಯು. ಯಾರಾದರೂ ಜೊತೆಗೆ ಕರ್ಕೊಂಡು ಬರೋದು ಯಾವತ್ತಿದ್ರೂ ಒಳ್ಳೆಯದು. ಆಮೇಲೆ ಗಾಡಿ ಓಡಿಸ್ಬಾರ್ದು. ಅಟ್ಲೀಸ್ಟ್ 2 to 3 hours ನಿಮ್ಮದು ಎಕ್ಸ್ಟ್ರಾಕ್ಷನ್ ಪ್ರೊಸೀಜರ್ ಆದಮೇಲೆ. ಈಗ ಎಕ್ಸ್ಟ್ರಾಕ್ಷನ್ ಆಗಿ ಹೋಗಿದೆ, ನಾನು ಎಲ್ಲ ಮಾತ್ರೆಗಳನ್ನ ನಿಲ್ಲಿಸ್ಬೋದು ಅಂತ ದಯವಿಟ್ಟು ತಪ್ಪು ತಿಳುವಳಿಕೆಗೆ ಬರಬಾರ್ದು. ಎಕ್ಸ್ಟ್ರಾಕ್ಷನ್ ಮಾಡಿರ್ತೀವಿ, ಬಟ್ ಅಲಾಂಗ್ ವಿತ್ ದಟ್ ನೀವು ಮಾತ್ರೆಗಳನ್ನ ಕಂಟಿನ್ಯೂ ಮಾಡಬೇಕು. ಎಷ್ಟು ದಿವಸಕ್ಕೆ ಮಾತ್ರೆಗಳನ್ನ ಕೊಟ್ಟಿರ್ತೀವಿ ಅದನ್ನು ಅಷ್ಟು ದಿವಸ ಮಾತ್ರೆಗಳನ್ನ ಕಂಪಲ್ಸರಿ ತಗೊಳ್ಳೇಬೇಕು. ದಟ್ ಗೋಸ್ ಹ್ಯಾಂಡ್ ಇನ್ ಹ್ಯಾಂಡ್. ಅಂದರೆ ಬರೀ ಪ್ರೊಸೀಜರ್ ಮಾತ್ರನೇ ಅಲ್ಲ, ಈವನ್ ಮೆಡಿಕೇಷನ್ ಕೂಡ ನೆಸಸರಿ ಕಂಪ್ಲೀಟ್ ಹೀಲಿಂಗ್ ಪ್ರೊಸೆಸ್ ಆಗೋದಕ್ಕೆ. ಹಲ್ಲು ತೆಗೆದಿರೋ ಜಾಗ ಕಂಪ್ಲೀಟಾಗಿ ಹೀಲ್ ಆಗೋಕ್ಕೆ ನಿಮಗೆ 3 to 4 weeks ಆಗುತ್ತೆ. ಆಮೇಲೆ ಇನ್ನೊಂದು ಕಾಮನ್ ಕ್ವಶನ್ ನನಗೇನು ಬರುತ್ತೆ ಅಂತಂದರೆ, ಅಲ್ಲಿ ಆಹಾರ ಹೋಗಿ ಸಿಗಾಕೊಂಡ್ರೆ ಹೇಗೆ, ಅದನ್ನು ನಾನು ಹೇಗೆ ತೆಗಿಬೋದು? ಪ್ಲೀಸ್ ಡು ನಾಟ್ ವರಿ ಅಬೌಟ್ ದಟ್. ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ಅಗತ್ಯ ಇಲ್ಲ. ಓಕೆ, ಎಕ್ಸ್ಟ್ರಾಕ್ಷನ್ ಮಾಡಿದ ದಿವಸ, ಹಲ್ಲು ತೆಗೆದಿದ್ದ ದಿವಸ ಅಲ್ಲಿ ಬ್ಲಡ್ ಕ್ಲಾಟ್ ಫಾರ್ಮ್ ಆಗುತ್ತೆ. ಅದು ಕಂಟಿನ್ಯೂಸ್ ಪ್ರೋಸೆಸ್. ಹೀಲಿಂಗ್ ಅವಾಗ ಒಮ್ಮೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಅದು ಕಂಟಿನ್ಯೂಸ್ ಪ್ರೋಸೆಸ್ ಇರುತ್ತೆ. ಅಲ್ಲಿ ಬ್ಲಡ್ ಕ್ಲಾಟ್ ಆಲ್ರೆಡಿ ಫಾರ್ಮ್ ಆಗಿ ನಿಮ್ಮ ಹಲ್ಲು ತೆಗೆದಿರೋ ಜಾಗ ಫಿಲ್ ಆಗಿರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಲ್ಲಿ ಆಹಾರ ಹೋಗಿ ಸಿಕ್ಕಾಕೊಂಡ್ರೆ ಹೇಗೆ ಅಂತ ಹೇಳಿ ನೀವು ಬೆರಳಿಂದ ತೆಗೆಯೋದು ಅಥವಾ ನಾಲ್ಗೆಯಿಂದ ಅದನ್ನು ತೆಗೆಯೋದು ಆ ಪ್ರಯತ್ನವನ್ನು ಮಾಡಬೇಡಿ ದಯವಿಟ್ಟು. ಹಲ್ಲು ತೆಗೆದಿರೋ ಜಾಗ ಒಂದು ಹುಣ್ಣಿನ ಥರ ಕಾಣುತ್ತೆ ನಿಮಗೆ ಮಿರರಲ್ಲಿ ನೋಡಿಕೊಂಡಾಗ.
ಅಫ್ಕೋರ್ಸ್ ಅದು ಹಲ್ಲು ತೆಗ್ದು ಆದಮೇಲೆ ಅದು ಗಾಯನೇ. ಅಲೋ ಇಟ್ ಟು ಹೀಲ್, ಅದು ತನ್ನ ಪಾಡಿಗೆ ತಾನು ಗುಣ ಆಗೋದಕ್ಕೆ ನೀವು ಬಿಡಬೇಕು. ಆದರೆ ಏನಂತಂದರೆ ಮಾರನೇ ದಿವಸದಿಂದ ಹಲ್ಲು ತೆಗೆದ ಮಾರನೇ ದಿವಸದಿಂದ ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಉಪ್ಪು ಹಾಕಿ ದಿನಕ್ಕೆ 2 ಸಾರಿ ಹಾಗೆ ಬಾಯಿ ಮುಕ್ಕಳಿಸ್ಬೇಕು ಫಾರ್ 4 to 5 days. ಕೆಲವೊಬ್ಬರಿಗೆ ಎಸ್ಪೆಷಲಿ ನಾವು ವಿಸ್ಡಮ್ ಟೂತ್ ಎಕ್ಸ್ಟ್ರಾಕ್ಷನ್ ಮಾಡಿ ಆದಮೇಲೆ ಬುದ್ಧಿ ಹಲ್ಲು ತೆಗೆದ ಆದಮೇಲೆ ಇಟ್ ವಿಲ್ ಟೇಕ್ ಫ್ಯೂ ವೀಕ್ಸ್ ಟು ಹೀಲ್. ಸ್ವಲ್ಪ ಮೈಲ್ಡ್ ಡಿಸ್ಕಂಫರ್ಟ್ ಇದ್ದೇ ಇರುತ್ತೆ ಕೆಲವರಿಗೆ ಮಾತ್ರ. ಓಕೆ, ಅದು ಕೂಡ ಎಕ್ಸ್ಪೆಕ್ಟೆಡ್. ಡು ನಾಟ್ ಗೆಟ್ ಪ್ಯಾನಿಕ್ ಆ್ಯಂಡ್ ಗೋ ಆ್ಯಂಡ್ ಕೀಪ್ ಆನ್ ಆಸ್ಕಿಂಗ್ ಯುವರ್ ಡೆಂಟಿಸ್ಟ್ ಯಾಕೇನು ನೋವು ಕಡಿಮೆ ಆಗ್ತಾಯಿಲ್ಲ ಅಂತ. ಬಿಕಾಸ್ ವಿಸ್ಡಮ್ ಟೂತ್ ಎಕ್ಸ್ಟ್ರಾಕ್ಷನ್ ಅನ್ನೋದೇ ಒಂದು ಮೈನರ್ ಸರ್ಜಿಕಲ್ ಪ್ರೊಸೀಜರ್. ಇಟ್ ವಿಲ್ ಟೇಕ್ ಟೈಮ್ ಟು ಹೀಲ್. ನಿಮ್ಮ ಈಗ ಬಾಡಿಲಿ ಬೇರೆ ಏನಾದರೂ ಆಪ್ರೇಷನ್ಸ್ ಆದರೆ ಹೇಗೆ ಅದು ತಿಂಗಳುಗಟ್ಟಲೆ ತೊಗೊಳುತ್ತೆ ಹೀಲ್ ಆಗೋಕ್ಕೆ, ನೋವೆಲ್ಲ ಕಡಿಮೆ ಆಗೋಕ್ಕೆ, ಇದು ಕೂಡ ಹಾಗೆಯೇ. ಬಟ್ ಟು ಗ್ರೇಟರ್ ಎಕ್ಸ್ಟೆಂಟ್ ನಿಮಗೆ ಪೇನ್ ಇರಲ್ಲ ಹಲ್ಲು ತೆಗೆದಾದ್ಮೇಲೆ. ಟು ಸಮ್ ಎಕ್ಸ್ಟೆಂಟ್ ಮೈಲ್ಡ್ ಪೇನ್ ಆರ್ ಡಿಸ್ಕಂಫರ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಯು ಹ್ಯಾವ್ ಟು ಬೇರ್ ಇಟ್. ಕೆಲವೊಬ್ಬರಿಗೆ ಎಕ್ಸ್ಟ್ರಾಕ್ಷನ್ ಮಾಡಿ ಆದಮೇಲೆ ವಿಸ್ಡಮ್ ಟೂತ್ ಎಕ್ಸ್ಟ್ರಾಕ್ಷನ್ ಮಾಡಿ ಆದಮೇಲೆ ಆ ಕಡೆ ಲಾಸ್ ಆಫ್ ಸೆನ್ಸೇಷನ್ ಅಥವಾ ಮಾತು ತೊದಲು ಬರೋದು ಈ ಥರ ಆಗುತ್ತೆ. ದಟ್ ಈಸ್ ಆಲ್ಸೋ ಕ್ವೈಟ್ ನ್ಯಾಚುರಲ್. ಬಿಕಾಸ್ ಕೆಳಗಡೆ ಬುದ್ಧಿ ಹಲ್ಲನ್ನ ನಾವು ತೆಗ್ದಾಗ ಏನಾಗುತ್ತೆ ಅಂತಂದರೆ ಆ ಹಲ್ಲಿನ ಬೇರುಗಳು ಮ್ಯಾಂಡಿಬುಲರ್ ನರ್ವ್ ಕೆನಾಲ್ಗೆ ತುಂಬ ಹತ್ತಿರ ಇರುತ್ತೆ. ಸೊ ಅದು ತೆಗೆದಾಗ ಅದು ಚೂರು ಡಿಸ್ಟರ್ಬ್ ಆಗೋ ಚಾನ್ಸಸ್ ಇದೆ. ಆ ಟೈಮಲ್ಲಿ ಈ ಥರ ಮಾತು ತೊದಲು ಬರೋದು ಅಥವಾ ಒಂದು ಕಡೆ ನಿಮಗೆ ಟೇಸ್ಟ್ ಗೊತ್ತಾಗದೇ ಇರೋದು ಅಥವಾ ಟಂಗ್ ಒಂದು ಕಡೆಗೆ ಡಿವಿಯೇಟ್ ಆಗೋದು ಇದೆಲ್ಲ ಆಗುತ್ತೆ. ಬಟ್ ಇಟ್ ಈಸ್ ಕಂಪ್ಲೀಟ್ಲಿ ರಿವರ್ಸಿಬಲ್. ಆಫ್ಟರ್ 1 or 2 weeks ಇಟ್ ವಿಲ್ ಗೆಟ್ ಬ್ಯಾಕ್ ಟು ನಾರ್ಮಲ್ ಆಗೇ ಆಗುತ್ತೆ. ಅದಾದಮೇಲೂ ಆಗಿಲ್ಲ ಅಂತಂದರೆ ದೆನ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಡೆಂಟಿಸ್ಟ್ ಆ್ಯಂಡ್ ಫಾಲೋ ವಾಟ್ ಎವರ್ ಹಿ ಆರ್ ಶಿ ಸಜೆಸ್ಟ್ ಯು ಫರ್ದರ್. ಓಕೆ, ಯಾಕೆ ಹೋಗಿಬಾರ್ದು ಅಂತ ಅನ್ನೋದಕ್ಕೆ ಇನ್ನೊಂದು ಜಸ್ಟಿಫಿಕೇಷನ್ ಏನು ಅಂತಂದರೆ, ನಿಮ್ಮದು ಎಕ್ಸ್ಟ್ರಾಕ್ಷನ್ ಆದಮೇಲೆ ಅಲ್ಲಿ ಪ್ರೈಮರಿ ಕ್ಲಾಟ್ ಏನು ಫಾರ್ಮ್ ಆಗಿರುತ್ತೆ, ಬ್ಲಡ್ ಕ್ಲಾಟ್, ರಕ್ತ ಹೆಪ್ಪುಗಟ್ಟಿರುತ್ತೆ, ಅದನ್ನು ಬಾಡಿ ಒಂದೇ ಸರಿಗೆ ಪ್ರೊಡ್ಯೂಸ್ ಮಾಡೋದು, ಒಮ್ಮೆ ಮಾತ್ರನೇ ಪ್ರೊಡ್ಯೂಸ್ ಮಾಡುತ್ತೆ. ನೀವು ಅದನ್ನ ಉಗಿದ್ಬಿಟ್ರಿ, ಅದು ನಿಮ್ಮ ಬಾಯಿಂದ ಆಚೆ ಹೋಯಿತು ಅಂತಂದರೆ ಆ ಸಾಕೆಟ್, ಎಕ್ಸ್ಟ್ರಾಕ್ಷನ್ ಸಾಕೆಟ್ ಅಂತೇನು ಹೇಳ್ತೀವಿ, ಅದು ಡ್ರೈ ಆಗುತ್ತೆ, ಒಣಗಿ ಹೋಗುತ್ತೆ. ಆವಾಗ ಅಲ್ಲಿ ಏನು ತೇವ ಇರೋದಿಲ್ಲ. ಆ ಹೀಲಿಂಗ್ ಪ್ರೊಸೆಸ್ ಆಗಬೇಕು ಅಂತಂದರೆ ಆ ಕ್ಲಾಟ್ ಬೇಕು. ಅದು ಹೋಯಿತು ಅಂತಂದರೆ ಆ ಜಾಗ ಈಗ ಬರ್ಡ್ ಆಗಿರುತ್ತಲ್ವ, ಬರ್ಡು ಅಂತ ಏನು ಹೇಳ್ತೀವಿ ಆ ಥರ ಆಗುತ್ತೆ. ಆವಾಗ ನಿಮಗೆ ಸಿವಿಯರ್ ಪೇನ್ ಬರುತ್ತೆ. ಅದನ್ನು ಮತ್ತೆ ಹೀಲಿಂಗ್ ಪ್ರೊಸೆಸ್ನ ಇನಿಷಿಯೇಟ್ ಮಾಡಬೇಕು ಅಂತ ಅಂದರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಯುವರ್ ಡೆಂಟಿಸ್ಟ್ ಆ್ಯಂಡ್ ಆಸ್ಕ್ ಫಾರ್ ಇಟ್. ಅದಕ್ಕಿಂತ ಮುಂಚೆ ಅನ್ಬೇರೇಬಲ್ ಪೇನ್ ಬರುತ್ತೆ. ಟು ಪ್ರಿವೆಂಟ್ ದಿಸ್ ಕಾನ್ಸಿಕ್ವೆನ್ಸ್, ಇದಾಗಬಾರ್ದು ಅಂತ ಹೇಳಿ ನಾವು ಎಲ್ಲ ಪೇಷಂಟ್ಸಿಗೂ ಏನು ಹೇಳ್ತೀವಿ, ಡು ನಾಟ್ ಸ್ಪಿಟ್ ಎನಿಥಿಂಗ್ ಅಟ್ಲೀಸ್ಟ್ 6 to 8 hours ಆಫ್ಟರ್ ಯುವರ್ ಎಕ್ಸ್ಟ್ರಾಕ್ಷನ್. Okay, I hope this information is helpful to you. Thank you.